ಜಗಳ ಹೊರತುಪಡಿಸಿ ಮೇಡಮ್ ಅವರು ಬಿಗ್ ಬಾಸ್ ಮನೇಲಿ ಇದ್ದಾಗ ಏನ್ ಎಂಜಾಯ್ ಮಾಡಿದ್ರಿ? ಯಾವ ಮೂಮೆಂಟ್ ನ ಎಂಜಾಯ್ ಮಾಡಿದ್ರಿ? ಫಸ್ಟ್ ಇವ್ರು ಬರೋವರ್ಗುನು ಆ 4 weeks ಫುಲ್ ಎಂಜಾಯ್ ಮಾಡ್ತಿದ್ದೆ. ಅದ್ರಲ್ಲಿ ಜಗದೀಶ್ ಅವ್ರು ಕಾಟ್ಲೆ ಕೊಡ್ತಿದ್ರಲ್ಲ ಇವ್ರು ಕ್ಯಾಪ್ಟನ್ ಎಲ್ಲ ಆದಾಗ, ಅದಂತೂ ಸಖತ್ ಎಂಜಾಯ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ನಾನು ನನ್ನ ಮಗ ಎಂಜಾಯ್ ಮಾಡ್ತಿದ್ರಿ. ಲೈಕ್ ಅವ್ರು ಬಂದ್ಬಿಟ್ಟು ಕಡ್ಲೆ ಬೀಜ ಅವ್ರು ಕೊಡ್ಬೇಕು ಅದು ಇದೆಲ್ಲ ಅಂದಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಾರ್ ರಿಯಾಕ್ಷನ್, ಏನಿರುತ್ತೆ, ಏನ್ ವೈಲ್ಡ್ ರಿಯಾಕ್ಷನ್ ಬರುತ್ತೆ ಅಂತ. ಬಟ್ ಅದು ಬಂದಿಲ್ಲ. ಬಟ್ ಅದೇ ಐ ಕುಡ್ ಸೆನ್ಸ್ ಇಟ್. ಅಲ್ಲಿ ಬಿಗ್ ಬಾಸ್ ಒಂದು ಇದೆ, ಲಿಮಿಟೇಷನ್ ಇದೆ, ನಿಯಮಗಳಿದೆ. ಅದನ್ನ ಕ್ರಾಸ್ ಮಾಡಿದ್ರೆ ಶಿ ಇಸ್ ಕಂಟ್ರೋಲಿಂಗ್ ಅವರ್ ಸೆಲ್ಫ್ ಅಲ್ಲ. ಐ ಅಪ್ರಿಶಿಯೇಟ್ ದಟ್ ಆಸ್ ವೆಲ್. ಬೇರೆ ಓವರ್ ರಿಯಾಕ್ಟ್ ಮಾಡ್ಬಿಟ್ಟಿರ್ತಾರೆ. ಇವಾಗ ನೋಡ್ತೀವಿ ನಾವು, ಒಬ್ರು ಹಿಂಗಂದ್ರು ಅಂದ್ಬಿಟ್ಟು ಓವರ್ ರಿಯಾಕ್ಷನ್ ಈ ಕಡೆ, ಇವ್ರು ಅಂದ್ರು ಅಂದ್ಬಿಟ್ಟು ಆ ಕಡೆ ರಿಯಾಕ್ಷನ್. ಏನಾಗ್ತಿದೆ ಹೇಳಿ, ಎಂಡ್ ಆಫ್ ದ ಡೇ ವೀಕೆಂಡ್ ಅಲ್ಲಿ ಬಂದಾಗ ಅದು ಇದಂತ ಒಂದು ಸಮರ್ಥನೆ ಬರ್ತಾ ಇದೆ. ಬಟ್ ಆನ್ ವಾಟ್ ಬೇಸಿಸ್? ಇದೇ ಬೇರೆಯವ್ರು ಮಾಡಿದಾಗ ಲಾಸ್ಟ್ ವೀಕ್ ಅಲ್ಲಿ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತೀರಾ ನೀವು ಹಂಗೆ ಜಗಳ ಆಡ್ಬೇಕು ಅಂತ. ಅದೇ ಈ ವೀಕ್ ಒಬ್ರು ಜಗಳ ಆಡ್ದ ಬಂದ್ರೆ ನೀವ್ ಹಿಂಗ್ ಆಡ್ರಿ ಅಂತೀರಾ. ವಾಟ್ ಆರ್ ಯು ಟ್ರೈಂಗ್ ಟು ಸೇ? ರೈಟ್, ಒಬ್ರಿಗೊಂದು ಇನ್ನೊಬ್ರಿಗೊಂದ? ಇಲ್ಲಿ ಎಲ್ರಿಗೊಂದು ನಿಯಮ ಇರ್ಬೇಕು, ಒಂದೇ ಇರ್ಬೇಕು. ರೈಟ್, ಈ ತರ ಪದ ಬಳಕೆ ಯಾರೇ ಆಗಿರ್ಲಿ ಮಾಡಬಾರ್ದು ಅಂದ್ಮೇಲೆ ಯಾರು ಮಾಡಬಾರ್ದು. ಒಬ್ರು ಮಾಡಿದಾಗ ಒಬ್ರು ಜಗಳ ಆಡಿದಾಗ ಸೂಪರ್, ವಿ ವಾಂಟ್ ಟು ಸಿ ದಿಸ್ ಫ್ರಮ್ ಯು ಅಂತಾರೆ. ಇನ್ನೊಬ್ರು ಅದನ್ನ ನೋಡ್ಕೊಂಡು ನೆಕ್ಸ್ಟ್ ವೀಕ್ ಇದು ಮಾಡಿದಾಗ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಾರೆ. ಅವಾಗ ಏನಿದು? ವಾಟ್ ಆರ್ ಯು ಟ್ರೈಂಗ್ ಟು ಸೇ? ಒಬ್ರಿಗೆ ಮಾತ್ರ ಅದು ಸೀಮಿತ, ಇನ್ನೊಬ್ರಿಗೆ ಅದಿಲ್ಲ ಅಂದಾಗ ಆ ವ್ಯಕ್ತಿ ಹೆಂಗ್ ಆಡ್ಬೇಕು, ಏನ್ ಮಾಡ್ಬೇಕು? ಅಯ್ಯೋ, ನಮ್ ಮನೆಯೊಳಗಡೆ ಅದೇ ಕನ್ಫ್ಯೂಷನ್. ಜಗಳ ಆಡಿದ್ರೆ ಎಲ್ಲದಕ್ಕೂ ಕಯ 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 ಅಂತೀರಾ ಅಂತ ಸುದೀಪ್ ಸರ್ ಬೈತಾ ಇದ್ರು ವೀಕೆಂಡ್ ಬಂದು. ಜಗಳ ಆಡ್ಲಿಲ್ಲ ಅಂದ್ರೆ ನೀವು ಕಾಣಿಸ್ಲಿಲ್ಲ, ನಿಮ್ಗೆ ಝೂಮ್ ಹಾಕ್ಬೇಕು ಅಂತಾರೆ. ಏನ್ ಗುರು ಮಾಡೋದು? ಜಗಳ ಮಾನ್ಸ ತರ ಜಗಳ ಜೋರ್ ಮಾಡಿದ್ರೆ, ಚೈತ್ರ ತರ ಜೋರ್ ಮಾಡಿದ್ರೆ ಏನ್ ಹಿಂಗ್ ಲಬ ಲಬೋ ಅಂತೀರಾ ಅಂತ ಬೈತಾರೆ. ಸೈಲೆಂಟ್ ಆಗಿದ್ರೆ ಏನು ನಿಮ್ಗೆ ಝೂಮ್ ಆಗಿ ತೋರ್ಸ್ಬೇಕಾ ನಿಮ್ ಮನೆಯವ್ರಿಗೆ ಅಂತಾರೆ. ಝೂಮ್ ಆಗಿ ತೋರ್ಸ್ಬೇಕಂದ್ರೆ 80 ಕ್ಯಾಮ್ರಾ ಇದೆ, 80 ಕ್ಯಾಮ್ರಾ ಎಲ್ಲೋ ಕಾಣಿಸಲ್ವಾ? ಏನ್ ಮಾಡ್ಬೇಕಿತ್ತು ಅಂತ ಇವಾಗ ನಾವು ಇವ್ರು ಯಾರನ್ನ ಕೇಳ್ಬೇಕಂದ್ರೆ ಎಡಿಟರ್ ನ ಕೇಳ್ಬೇಕು ಅಲ್ವಾ? ಏನಪ್ಪ ಇವ್ರದೆಲ್ಲ ಎಡಿಟ್ ಮಾಡ್ಬಿಟ್ಟಿದ್ಯಾ, 80 ಕ್ಯಾಮ್ರಾ ಎಲ್ಲೂ ಕಾಣಿಸಲ್ವಾ ಇವ್ರು ಅಂದ್ಬಿಟ್ಟು? ಏನ್ ದಿನಾಪೂರ್ತಿ ಬಾತ್ರೂಮ್ ಅಲ್ಲೇ ಕೂತಿದ್ರಾ ಇರೋದಕ್ಕೆ ಅಲ್ವಾ? ಇವ್ರ ಕ್ವಶನ್ಗಳು ಅಲ್ಲಿ ಕೇಳ್ಬೇಕು, ಇವ್ರನ್ನಲ್ಲ. ಯಾಕಂದ್ರೆ ಇವ್ರ ಕೈನಲ್ಲಿ ಇರ್ಲಿಲ್ಲ ಅಲ್ಲಿ ಎಡಿಟ್ ಮಾಡೋದಾಗ್ಲಿ, ಇವ್ರನ್ನ ತೋರ್ಸ್ಲೇಬಾರ್ದು ಅನ್ನೋದು. ಅಂದ್ರೆ ನಾವ್ ಇರು ಮಾಡಿಲ್ಲ ಅದೇ ಈಗ್ಲೂ ಬಂದ್ಬಿಟ್ಟು ನಾವು ನೋಡ್ತೀವಿ. ರೈಟ್, ಇವ್ರು ಬಂದ್ಮೇಲೂ ಫರ್ಗೆಟ್ ಆಸ್ ಅನ್ ಇವ್ರು ಹಸ್ಬೆಂಡ್ ಅಂತ ಮಾತಾಡೋದಲ್ಲ, ಆಸ್ ಅ ಲೈಕ್ ಆಡಿಯನ್ಸ್ ತರ ನಾನು ಹೇಳ್ತೀನಿ. ಈಗ ನೋಡ್ತೀರಲ್ಲ ನಾವು, ಎಷ್ಟೋ ಜನ ಓಕೆ ಇವ್ರು ಬರೋದಕ್ಕೆ ಆದ್ಮೇಲೆ ಇನ್ನು ಸುಮ್ನೆ ಅಲ್ಲಿದ್ದಾರೆ. ಓಕೆ, ಈ ಶಿಯಾಡ ಪೊಟೆನ್ಶಿಯಲ್ ಇವ್ರನ್ನ ಕಳ್ಸ್ಬಿಟ್ರು. ಆ ಬಾಕಿದವ್ರಿಗೆಲ್ಲ ಇನ್ನು ಗಾಳಿ ಹೊಡಿತಾ ಇದಾರೆ ಸೈಕಲ್ ಅಲ್ಲಿ ತುಂಬೋದಕ್ಕೆ, ತುಂಬ್ತಾನೆ ಇಲ್ಲ, ಏನು ನಡೀತಾ ಇಲ್ಲ. ಫ್ರಂಟಿಗೆ ಹೊಡೆದ್ರೆ ಜೋಡಿ ಮಾಡ್ತಾರೆ, ಮೋಡಿ ಮಾಡಕ್ ನೋಡ್ತಾರೆ, ಏನು ಆಗ್ತಾ ಇಲ್ಲ ಅಲ್ಲಿ. ರೈಟ್, ಅವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ. ಯಾರೆಲ್ಲ ಅಲ್ಲಿ ಇದ್ದು ಒಳ್ಳೆ ತನವಾಗಿ ಹೋಗ್ಬೋದಿತ್ತು ಪ್ರೋಗ್ರಾಮ್, ಅವ್ರನ್ನೆಲ್ಲ ಆಚೆ ಎಲ್ಲಾ ಫೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಶಿಶಿನ್ ಐಶ್ವರ್ಯ ಜೋಡ್ಸಕ್ ಟ್ರೈ ಮಾಡಿದ್ರು, ವಿಕ್ರಮ್ ಭವ್ಯನ್ ಜೋಡ್ಸಕ್ ಟ್ರೈ ಮಾಡಿದ್ರು, ಕೊನೆಗೆ ಈಗ ವಿಕ್ರಮ್ ಮೋಕ್ಷಿತ ಜೋಡ್ಸಕ್. ನನ್ ಮಗನ್ ಯಾವ್ದು ವರ್ಕೌಟ್ ಆಗ್ತಾ ಇಲ್ಲ. ಎರಡೇ ವಾರದಲ್ಲಿ ಜೋಡಿ ಆಗ್ಬಿಟ್ಟು ಆಚೆ ಬಂದಿದೀವಿ. ಯಾವ್ದು ವರ್ಕೌಟ್ ಆಗಿದೆ ಹೇಳಿ ಇವಾಗ? ಹೌದು, ಆ ಜೋಡಿ ಮಾಡಿದ್ರಲ್ಲಿ ಏನೊಂದು ವರ್ಕೌಟ್ ಆಗಿದೆ? ಯಾವ್ದು ವರ್ಕೌಟ್ ಆಗಿಲ್ಲ. ಜೋಡಿ ಮೋಡಿ ಮಾಡಿಲ್ಲ, ಏನು ಮೋಡಿ ಮಾಡಿಲ್ಲ. ನಾವು ಅದನ್ನೇ ಇವ್ರು ಫೋರ್ಸ್ಫುಲ್ ಆಗಿ ಮಾಡಕ್ ಹೋಗ್ಬಾರ್ದು. ಯಾವ್ದು ಅದು ನೇಚರ್ ಆಗಿ ಹಂಗ ಆಗ್ಬೇಕು, ಅವಾಗ ಚೆನ್ನಾಗಿರ್ತೈತೆ. ಇವ್ರು ಯಾರು ಇದು ಮಾಡಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ, ಟಕ್ಕಂತಂದ್ರು ಅವ್ರಿಗೆ ಅವ್ರ ಬೀಳ್ರಿ ನೀವು, ಅವ್ರು ಮುಂಗಾರು ಮಳೆ ಆಡಿದ್ರು, ಎಲ್ಲರಿಗೂ ಇಷ್ಟ ಆಯ್ತು ಅದು. ರೈಟ್, ವಾಸ್ ಲೈಕ್ ಫನ್, ಹೆಲ್ದಿ. ಇವ್ರು ಬಂದ್ಬಿಟ್ಟು ಆ ಹೆಲ್ದಿ ಬಿಟ್ಟು ಬೇರೆದ್ನೆಲ್ಲ ಇವ್ರೇ ಒಂದು ಟ್ರ್ಯಾಕ್ ಹಾಕಿ ಬಿಡ್ತಾ ಇದಾರೆ. ಆ ಟ್ರ್ಯಾಕ್ ಇವ್ರು ಬರ್ತಾ ಇಲ್ಲ, ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ. ಸೊ ಏನಾಗ್ಬೇಕು ಅಂತ ಅದು ಎಲ್ಲೋ ಒಂಥರ ಚಿತ್ರಣ ತರ ಆಗ್ತಾ ಇದೆ ಅಷ್ಟೇ, ಬೇರೆ ಏನಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.